ಇನ್ನು ಈಗಾಗಲೇ ಕರೇಗುಡ್ಡದಲ್ಲಿ ಇವತ್ತು ಸಿಎಂ ವಾಸ್ತವ್ಯ ಹೂಡಲಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಜನತಾ ದರ್ಶನವನ್ನ ಮಾಡಲಿರುವಂತಹ ಹಿನ್ನೆಲೆಯಲ್ಲಿ ಕರೇಗುಡ್ಡ ಅಂತೂ ಈಗಾಗಲೇ ಜಗಮಗಿಸ್ತಾ ಇದೆ. ಒಂದ್ ಕಡೆ ಸಾಕಷ್ಟು ಸಿಂಗಾರಗೊಂಡಿದೆ. ಹಾಗಾದ್ರೆ ಅಲ್ಲಿನ ಸಮಸ್ಯೆಗಳೇನೇನು, ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಕರೇಗುಡ್ಡದಲ್ಲಿ, ಇವೆಲ್ಲದರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ. ನಾಡಿನ ದೊರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಕರೇಗುಡ್ಡ ಗ್ರಾಮದಲ್ಲಿ ಗ್ರಾಮವಾಸ್ತವ ಮಾಡ್ತಿದ್ದಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಇರುವುದು ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಇದೇ ಶಾಲೆಯಲ್ಲಿ ವಾಸ್ತವ್ಯ ಮಾಡೋದು. ಕರೇಗುಡ್ಡ ಗ್ರಾಮ ಬಹಳ ಸಣ್ಣ ಗ್ರಾಮ, 100ಕ್ಕೂ ಹೆಚ್ಚು ಮನೆಗಳಿರುವಂಥ ಪುಟ್ಟ ಗ್ರಾಮ. ಈ ಗ್ರಾಮವನ್ನೇ ಆಯ್ಕೆ ಮಾಡಿಕೊಳ್ಳಲಿಕ್ಕೂ ಕೂಡ ಸಾಕಷ್ಟು ಮಹತ್ವದ ಕಾರಣಗಳಿದೆ. ಯಾಕಂದರೆ ಈ ಕ್ಷೇತ್ರ ಮಾನ್ವಿ ಕ್ಷೇತ್ರ ಬರೋದು JDS ಶಾಸಕರ ವ್ಯಾಪ್ತಿಯಲ್ಲಿ ಬರೋದು. ಆ ಕ್ಷೇತ್ರದ ಶಾಸಕರ ಪೂರ್ವಿಕರು ಕೂಡ ಇದ್ದಿದ್ದು ಈ ಗ್ರಾಮದಲ್ಲೇ. ಈ ಕಾರಣಕ್ಕಾಗಿ ಈ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಮಾಡಲಿಕ್ಕೆ ಸಾಕಷ್ಟು ರೀತಿಯಾದಂಥ ಪ್ರಯತ್ನವನ್ನು ಮಾಡಿದ್ರು. ಆ ಹಿನ್ನೆಲೆಯಲ್ಲಿ CM ಕುಮಾರಸ್ವಾಮಿ ಅವರು ಇಲ್ಲಿ ಗ್ರಾಮವಾಸ್ತವನ ಮಾಡ್ತಾ ಇದ್ದಾರೆ. CM ಬರುವಿಕೆಗಾಗಿ ಈ ಶಾಲೆ ಸಂಪೂರ್ಣವಾಗಿ ಮದುವಣಗಿತ್ತಿಯಾಗಿ ರೆಡಿಯಾಗಿದೆ. ಕಳೆದ ಒಂದು ವಾರದ ಹಿಂದೆ ಈ ರೀತಿಯಾದಂಥ ಪರಿಸ್ಥಿತಿ ಇದ್ದಿದ್ದಿಲ್ಲ. ಈಗ ನೋಡ್ತಾ ಇದ್ರೆ ಅದ್ಭುತವಾದಂಥ ಪರಿಸ್ಥಿತಿ ಇದೆ. ಯಾಕಂದ್ರೆ ಆ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಿದ್ದಾರೆ. CM ಕುಮಾರಸ್ವಾಮಿ ಅವರು ಉಳಿದುಕೊಳ್ಳುವಂತ ವ್ಯವಸ್ಥೆ ಇರೋದು ಇದೇ ಕೊಠಡಿಯಲ್ಲಿ. ಇದು ಶಾಲಾ ಕೊಠಡಿ, ಹೊಸದಾಗಿ ಕಟ್ಟಿಸಿರುವಂತಹ ಶಾಲಾ ಕೊಠಡಿ. ಈ ಶಾಲೆಯಲ್ಲೇ ಅವರು ಉಳ್ಕೊಳ್ತಾರೆ. ಈ ಕೊಠಡಿಯಲ್ಲೇ ಅವರು ಉಳ್ಕೊಳ್ಳಿಕ್ಕೆ, ಯಾಕಂದ್ರೆ ಇಲ್ಲಿ ಸೊಳ್ಳೆ ಮತ್ತು ಬೇರೆ ಬೇರೆ ಕಾಟ ಇರೋದ್ರಿಂದ ಹುಳ ಉಪ್ಪಡಿ ಬರಬಾರ್ದಂತೇಳಿ ಮ್ಯಾಟ್ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲೆಲ್ಲಿ ಕಿಟಕಿಗಳಿದ್ದಾವೆ, ಒಟ್ಟು 3 ಕಡೆ ಕಿಟಕಿ ಇದೆ, 3 ಕಿಟಕಿಗೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಫ್ಯಾನ್ ಕೂಡ ಈ ಗ್ರಾಮದಲ್ಲಿ ಮೊದಲು ಈ ಶಾಲೆಗಳಿಗೆ ಫ್ಯಾನ್ನ ವ್ಯವಸ್ಥೆ ಇದ್ದಿದ್ದಿಲ್ಲ, ಆದರೆ ಇದೀಗ ಹೊಸ ಫ್ಯಾನ್ ವ್ಯವಸ್ಥೆ ಇದೆ. ಪೂರ್ತಿಯಾಗಿ ಪೇಂಟಿಂಗ್ ಇರೋದೆಲ್ಲದನ್ನು ಕೂಡ ನೋಡ್ಬೋದು. ಹೊಸದಾಗಿ ಪೇಂಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಶಾಲೆಯ ಮುಂಭಾಗದಲ್ಲೂ ಕೂಡ ಸಾಕಷ್ಟು ರೀತಿಯಂತ ಚಟುವಟಿಕೆಗಳು ನಡೀತಾ ಇದೆ. ಶಾಸಕರು ಕೂಡ ಬಂದಿದ್ದಾರೆ, ಸಚಿವರು ಬಂದಿದ್ದಾರೆ, ಜಿಲ್ಲಾಧಿಕಾರಿಯಿಂದ ಹಿಡಿದು ಇಡೀ ಜಿಲ್ಲಾಡಳಿತದ ಅಧಿಕಾರಿಗಳೆಲ್ಲರೂ ಕೂಡ ಆಗಮಿಸಿ ಕೊನೆ ಕ್ಷಣದ ಬದಲಾವಣೆಗಳೇನಿದಾವೆ ಅವೆಲ್ಲವುಗಳ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಪ್ರಮುಖವಾಗಿ CM ಕುಮಾರಸ್ವಾಮಿ ಅವರು ಉಳ್ಕೊಳ್ಳಿಕ್ಕೆ ಮತ್ತು ಶೌಚಾಲಯ ಬಳಕೆಗಾಗಿ ಪ್ರತ್ಯೇಕವಾಗಿ ಕಟ್ಟಡವನ್ನ ಕಟ್ಟಿರೋದು ಕಾಣ್ತದೆ. ಇದು ಮೊದಲು ಈ ಶಾಲೆಯಲ್ಲಿ ಇದ್ದಿದ್ದಿಲ್ಲ, ಇದನ್ನ ಪ್ರತ್ಯೇಕವಾಗಿ ಕಟ್ಟಿದ್ದಾರೆ. ಇಲ್ಲಿರುವಂತಹ ಕೊಠಡಿಯಲ್ಲೂ ಕೂಡ ಶೌಚಾಲಯವನ್ನ ಸಂಪೂರ್ಣವಾಗಿ ಜಗಮಗಿಸುವ ರೀತಿಯಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಕಟ್ಟಡ ನಿರ್ಮಾಣ ಮಾಡಿರೋದು. ಇಲ್ಲೆಲ್ಲವೂ ಕೂಡ ಸಂಪೂರ್ಣವಾಗಿ ಟೈಲ್ಸ್ ಇದೆ ಮತ್ತು ಶವರ್ ಬಾತ್ರೂಮ್ ಕೂಡ ಇದೆ. ಹೀಗೆ ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿದೆ. ಕನ್ನಡಿ ವ್ಯವಸ್ಥೆ ಹಿಂದಿಡಿದು ಪ್ರತಿ ಮನೆಗಳಲ್ಲೂ ಕೂಡ ಅತ್ಯಾಧುನಿಕ ಮನೆಗಳಲ್ಲಿ ಹೇಗಿರಬೇಕು ಆ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಈ ಹಿಂದೆನೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಉಳ್ಕೊಂಡಿದ್ರು ಉತ್ತರ ಕರ್ನಾಟಕ ಭಾಗದಲ್ಲಿ, ಅಲ್ಲೂ ಕೂಡ ಇದೇ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಿದ್ರು. ನಾನು ಉಳ್ಕೊಳ್ಳಿಕ್ಕೆ ಕನಿಷ್ಠ ಇಷ್ಟಾದರೂ ನಾನು ಸೌಲಭ್ಯನ ಮಾಡ್ಕೊಳ್ತಿದ್ರೆ ಹೇಗೆ ಅಂತೇಳಿ CM ಕುಮಾರಸ್ವಾಮಿ ಅವರು ಕೂಡ ಕೇಳಿದ್ರು. ಅದೇ ರೀತಿಯಾದಂಥ ವ್ಯವಸ್ಥೆ ಇಲ್ಲೂ ಕೂಡ ಆಗಿದೆ. ರಾಯಚೂರಿನಿಂದ ಕ್ಯಾಮರಾ ಪರ್ಸನ್ ದಿವಾಕರ್ ರೆಡ್ಡಿ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಶರಣು ಹಂಪಿ ಈಗಾಗಲೇ ತೋರಿಸಿದ ಹಾಗೆ ಒಂದು ರೀತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಂಡಿದ್ದೇವೆ. ಆ ಶಾಲೆಯಲ್ಲಿ ಅಟ್ಲೀಸ್ಟ್ CM ಬರ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಈ ಬದಲಾವಣೆ ಆಗಿದೆ. ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಕೂಡ ಆಗ್ಲಿ ಅನ್ನೋದು ನಮ್ಮ ಆಶಯ. ಏನಾಯ್ತು, ಬೆಳಗಿನಿಂದ ಸಂಜೆವರೆಗೂ ಕೂಡ CM ಗ್ರಾಮ ವಾಸ್ತವ್ಯ ಯಾವ ರೀತಿಯಾಗಿ ಇರುತ್ತೆ, ಜನರ ಅಹವಾಲನ್ನ ಯಾವ ರೀತಿಯಾಗಿ ಸ್ವೀಕರಿಸ್ತಾರೆ, ಸಂಪೂರ್ಣವಾದ ಮಾಹಿತಿಯನ್ನ ಪ್ರತಿ ಬುಲೆಟಿನ್ ಅಲ್ಲೂ ಕೂಡ ನಾವು ನಿಮಗೆ ನೀಡ್ತಾ ಹೋಗ್ತೀವಿ.